ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಬೆಲ್ ಅವರು RCB ತಂಡ ಗೆದ್ದ ನಂತರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನೆಲ್ಲ ಹೇಳಿದ್ರು ಅಂತ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಬೆಲ್ ಅವರು ಹೇಳ್ತಾರೆ, ಗುಜರಾತ್ ತಂಡ ಮೊದಲು ಬಾಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿತ್ತು. ನಮ್ಮ ತಂಡ ಒಂದು ಒಳ್ಳೆ ಟಾರ್ಗೆಟ್ ಅನ್ನ ಸೆಟ್ ಮಾಡಿಕೊಂಡಿತ್ತು. 182ರ ಟಾರ್ಗೆಟ್ ಅನ್ನ ನಾವು ಈಸಿಯಾಗಿ ಡಿಪೆಂಡ್ ಮಾಡ್ಕೊಳ್ತೀವಿ ಅಂತ ನಮ್ಗೆ ಗೊತ್ತಾಗಿತ್ತು. ಅದೇ ರೀತಿ ಆರಂಭದಲ್ಲಿ ಇಷ್ಟೊಂದು ಟಾರ್ಗೆಟ್ ಅನ್ನ ನಮ್ಮ RCB ತೆಗೆದುಕೊಳ್ತೀವಿ ಅಂತ ಅನ್ಕೊಂಡಿರಲಿಲ್ಲ. ಬೇಗನೆ ನಮ್ಮ RCB ತಂಡದ ಆಟಗಾರ್ತಿಯರು ಬೇಗನೆ ವಿಕೆಟ್ ಅನ್ನ ಕಳೆದುಕೊಂಡಿದ್ರು. ಬಟ್ ರಾಧಾ ಯಾದವ್, ರಿಚಾ ಘೋಷ್ ಅವರ ಬ್ಯಾಟಿಂಗ್ ಇಂದ ನಮ್ಮ ತಂಡ 182 ಟಾರ್ಗೆಟ್ ಅನ್ನ ನೀಡಿತು. ಬಟ್ ಇದನ್ನ ನಾವು ಈಸಿಯಾಗಿ ಡಿಪೆಂಡ್ ಮಾಡ್ಕೊಂಡ್ವಿ. ನಡಿನ್ ಅವರು ಕೂಡ ಚೆನ್ನಾಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು. ಮತ್ತೆ ಸ್ಪಿನ್ನಿಂಗ್ ಕೋಟಾದಲ್ಲಿ ಶ್ರೇಯಾಂಕ ಪಾಟೀಲ್ ಅವರು ಉತ್ತಮ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಅನ್ನ ತೋರಿ ಮೇನ್ ವಿಕೆಟ್ಸ್ ಗಳನ್ನ ತೆಗೆದುಕೊಟ್ರು. ಹೀಗಾಗಿನೇ ನಮ್ಮ ತಂಡ ಈ ಒಂದು ಪಂದ್ಯವನ್ನ ಗೆಲ್ಲೋಕೆ ಸಾಧ್ಯವಾಗಿದೆ. ಸತತ 3 ಗೆಲುವು ನಮ್ಮ ತಂಡಕ್ಕಾಗಿದೆ. ಈ ಒಂದು ಸೀಸನ್ ಅಲ್ಲಿ ನಮ್ಮ ತಂಡ ಬ್ಯಾಲೆನ್ಸ್ಡ್ ಆಗಿದೆ. ತುಂಬಾ ಖುಷಿ ಆಗ್ತಾ ಇದೆ. RCB ಫ್ಯಾನ್ಸ್ ಗಳು ಎಂಕರೇಜ್ ಮಾಡ್ತಿರೋದನ್ನ ನೋಡಿ ಗ್ರೌಂಡ್ ಅಲ್ಲಿ ನನ್ನ ಹೆಸರನ್ನ ಕೂಗ್ತಾ ಇದ್ರೆ ಖುಷಿ ಆಗ್ತಾ ಇದೆ. ನಾನು RCB ತಂಡಕ್ಕೆ ಸಿಕ್ಕಿದ್ದೀನಿ, RCB ತಂಡಕ್ಕೆ ಆಡ್ತಾ ಇದ್ದೀನಿ. ಇದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಬೆತ್ ಮನೀರ್ ಅವ್ರನ್ನ, ಸೋಫಿ ಡಿವೈನ್ ಅವ್ರನ್ನ, ಗಾರ್ಡ್ನರ್ ಅವ್ರನ್ನ ಬೇಗನೆ ವಿಕೆಟ್ ತೆಗೆದುಕೊಂಡಿರೋದ್ರಿಂದ ಈ ಒಂದು ಪಂದ್ಯವನ್ನ ನಾವು ಗೆಲ್ಲೋಕೆ ಸಾಧ್ಯವಾಯಿತು ಅಂತ ನಮ್ಮ ಬೆಲ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.